ಕಳಪೆ ಮಟ್ಟದ ಪೈಪ್ ನೀಡಿರುವ ವಿಚಾರ ಪಿಡಿಲ್ಗೆ ನಿರ್ಧಾರ ಕುಲಕರ್ಣಿ. ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಕಳಪೆ ಮಟ್ಟದ ಪೈಪ್ ನೀಡಲಾಗಿದೆ. ಕೃಷಿ ಇಲಾಖೆಯವರು ಕೃಷಿ ಸಚಿವರು ಇರದಲ್ಲಿ ಶಾಮೀಲಾಗಿದ್ದಾರೆ. ಇದನ್ನು ಸಿಪೇಟ್ ಸಂಸ್ಥೆಗೆ ಟೆಸ್ಟ್ಗಾಗಿ ಕಳುಹಿಸುತ್ತಾರೆ ಎಂಬ ನಂಬಿಕೆ ಇತ್ತು. ಆದರೆ ಲ್ಯಾಬ್ ಟೆಸ್ಟ್ಗೆ ಇವರು ಕಳಿಸಿಲ್ಲ. ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಉಚ್ಚ ನ್ಯಾಯಾಲಯದಲ್ಲಿ ಪಿಡಿಲ್ ಹಾಕಲು ತೀರ್ಮಾನಿಸಲಾಗಿದ್ದು, ಇದೇ ವಾರದಲ್ಲಿ ಹೈಕೋರ್ಟ್ನಲ್ಲಿ ದಾವೆ ದಾಖಲು ಮಾಡುತ್ತೇವೆ ಎಂದು ಅರವಿಂದ ಕುಲಕರ್ಣಿ ಹೇಳಿದರು. ಅನಿವಾರ್ಯ ಪರಿಸ್ಥಿತಿಯೊಳಗೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ಒಂದು ವತಿಯಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬೆಂಗಳೂರಿನಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ PIL ಅನ್ನ ಹಾಕಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೇವೆ. ಈ ವಾರದಲ್ಲಿ ನಾವು ಹೈಕೋರ್ಟ್ನಲ್ಲಿ ದಾವವನ್ನು ದಾಖಲಿಸಿ ಇದರಲ್ಲಿ ಲೋಕಾಯುಕ್ತ, CBI ಮತ್ತು ಕರ್ನಾಟಕ ಸರ್ಕಾರ ಅದರಲ್ಲಿ ಕೃಷಿ ಇಲಾಖೆ ಒಳಗೊಂಡಂತೆ ನಾವು ದಾವೆಯನ್ನ ಮಾಡಿ ನಾವು ನ್ಯಾಯಾಂಗದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಮಾಡಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಇದನ್ನ ತನಿಖೆ ಮಾಡಿ ತಪ್ಪಿತಸ್ಥ ಕಂಪನಿಗಳ ಮೇಲೆ ಇವರು ಕ್ರಮ ಕೈಗೊಂಡು ಆ ಕಂಪನಿನೇ ಮುಚ್ಚಿ ಹಾಕುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ರೈತರಿಗೆ ದೊಡ್ಡ ರೀತಿಯಿಂದ ಮೋಸ ಅದ. ರೈತರಿಗೆ ಮೋಸ ಮಾಡಿದರೆ ಯಾರಿಗೂ ಉಳುಗಾಲ ಇಲ್ಲ. ಮೊದಲೇ ಭೀಕರ ಬರಗಾಲದಿಂದ ತತ್ತಂತ ರೈತರಿಗೆ ಇವತ್ತು ಇಲಾಖೆಗಳು ದೊಡ್ಡ ಪ್ರಮಾಣ ಮೋಸ ಮಾಡಿ ಇವತ್ತು ನಾಯಿ ಕೊಡೆಯಂಗೆ ಹುಟ್ಕೋತಾ ಕಂಪನಿಗಳು ಹುಟ್ಕೋತಾ ಇದಾವೆ. ಇವೆಲ್ಲ ಪರ್ಮಿಷನ್ ಯಾರು ಕೊಟ್ರು, ಯಾವ ರೀತಿ ಕೊಟ್ರು, ಮತ್ತೆ ಇವರು ಕಳಪೆ ಮಟ್ಟದ ತಯಾರು ಮಾಡಿಕ್ಕೆ ಸರ್ಕಾರ ಇವತ್ತು ಅವರಿಗೆ ಒಂದು ಕುಮ್ಮಕ್ಕ ಕೊಡುವಂತದ್ದು. ಅಂದ್ರೆ ಇದು ಕೋಟಿ ಹಣವನ್ನ ಇವತ್ತು ಇಲಾಖೆ ಅಧಿಕಾರಿಗಳಿರ್ಬೋದು, ಕೃಷಿ ಸಚಿವರು ಅದಕ್ಕೆ ಶಾಮೀಲಾಗಿದ್ದಾರೆ ಸಂಪೂರ್ಣ. ಅದರ ಬಗ್ಗೆ ಇವತ್ತು ಸರ್ಕಾರ ಸ್ಪಷ್ಟತೆ ಕೊಡಬೇಕು. ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀವಿ.